ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಾಡಿನ ಖ್ಯಾತ ಕಥೆಗಾರರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಅವರು ನಮ್ಮ ನಗಲಿ ನಾಳೆಗೆ 1 ವರ್ಷ ಆಗುತ್ತಿದೆ. ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ಒಬ್ಬರು. ಅವರು ಬರೆದ ಕೆಲವೇ ಕಥೆಗಳು ಬರೆದಿದ್ದು ಬಹಳ ಸಶಕ್ತ ಮತ್ತು ಸಫಲ ಕಥೆಗಳಾಗಿತ್ತು. ಅವರ ಕನ್ನಡ ಕಥನ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ 1000 ವರ್ಷದ ಕಥನ ಸಾಹಿತ್ಯ ಒಡ್ಡರಾಧನೆ, ಶಿವಕೋಟಾಚಾರ್ಯರ ಒಡ್ಡರಾಧನೆಯಿಂದ ಇಲ್ಲಿಯವರೆಗೆ ಕಥನ ಸಾಹಿತ್ಯ ಚರ್ಚೆ ಮಾಡಬೇಕಾದ್ರೆ ರಾಜಶೇಖರ ನೀರ್ಮಾಣಿಯವರ ಅಂಗಿನ ರಮನೆ ಅವರೆಗೆ ಆ ಕಥೆಯನ್ನು ಬಿಟ್ಟು ಆ ಪ್ರಸ್ತಾಪ ಮಾಡಿ ಚರ್ಚೆಗೆ ಸಾಧ್ಯ ಇಲ್ಲ. ಅಂಥ ಪ್ರಮುಖ ಕಥೆಗಾರನ ಕಥೆಗಳನ್ನ ಕುರಿತು ನಾಳೆ ಒಂದು ನಾಡಿನ ಹೆಸರಾಂತ ವಿಮರ್ಶಕರು ಮತ್ತು ಚಿಂತಕರು, ಕಥೆಗಾರರು ಸಹ ಕಥೆಗಾರರೊಂದಿಗೆ ಒಂದು ಮಾತುಕತೆ ಮತ್ತು ಸಂವಾದದ ಕಾರ್ಯಕ್ರಮ. ಯಾಕಂದರೆ ವ್ಯಕ್ತಿಗಿಂತ ಅವರು ಬರೆದ ಕಥೆಗಳೇನಿದಾವಲ್ಲ ಅವು ಹೊಸ ಕಥೆಗಾರರಲ್ಲಿ ಚರ್ಚೆ ಮಾಡಿದರೆ ಅವರಿಗೆ ನೀರ್ಮಾಣ್ಯವರನ್ನ ದಶಕಗಳ ಕಾಲ ನಮ್ಮ ಕಥೆಗಾರರಲ್ಲಿ ಜೀವಂತ ಇಡಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ಭಾವನೆಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಿಂದ ಬಹಳಷ್ಟು ಯುವ ಕಥೆಗಾರರಿಗೆ ವಿಶೇಷತಃ ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಕಥೆಗಾರರು ಬಹಳ ಜನ ಯುವಕರು ಯುವತಿಯರು ಪಾಲ್ಗೊಳ್ತಾರೆ. ಅವರಿಗೆ ಒಂದು ಮಾರ್ಗದರ್ಶನ ಮತ್ತು ಒಂದು ಅವರ ಕೆಲವು ಸಂದೇಹಗಳನ್ನ ಪರಿಹಾರ ಮಾಡಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.